ಸೂರ್ಯಕಾಂತ ವರ್ಸಸ್ ಚಂದ್ರಕಾಂತ. ಲಾಕ್ಡೌನ್ ಗಣೇಶ. ಒಂದು ದಿನ ಚಂದ್ರಕಾಂತ ದೊಣ್ಣೆ ತಗೊಂಡು ಮನೆ ಪೂರ್ತಿ ಓಡಾಡ್ತಿದ್ಲು. ಒಂದು ಸಣ್ಣ ಇಲಿ ಆ ಕಡೆ ಈ ಕಡೆ ಮನೆಯೆಲ್ಲ ತಿರುಕೊಂತ ಚಂದ್ರಕಾಂತಾಳಿಗೆ ತುಂಬಾ ತೊಂದರೆ ಕೊಡ್ತಿತ್ತು. ಈ ಇಲಿ ಮರಿ ಇದೆಯಲ್ಲ, ಇಷ್ಟೇ ಇಷ್ಟಿತ್ಕೊಂಡು PT ಉಷಾ ತರ ನನ್ನ ಇಡೀ ಮನೆ ಓಡಾಡಿಸ್ತಿದೆ. ಒಂದ್ ಸಲ ನನ್ ಕೈಗ್ ಸಿಕ್ಕಾಕೋಬೇಕದು, ಆವಾಗ ತೋರಿಸ್ತೀನಿ ಈ ಚಂದ್ರಕಾಂತಾಳಿಗಿರೋ ತಾಕತ್ತೇನು, ಅದಕ್ ತೋರ್ಸೋ ಲೆಕ್ಕ ಏನು ಅಂತ ಹೇಳ್ತಾ ದೊಣ್ಣೆ ತಗೊಂಡು ಆ ಇಲಿನ ಹೊಡೆಯೋ ಪ್ರಯತ್ನ ಮಾಡ್ತಿದ್ಲು. ಆದ್ರೆ ಆ ಇಲಿ ತಪ್ಪಿಸ್ಕೊಂಡು ಓಡಾಡ್ತಿತ್ತು. ಇದನ್ ನೋಡಿದ್ ಸೂರ್ಯಕಾಂತ, ಇಲ್ ನೋಡು, ಮನೇನೆಲ್ಲ ಯಾಕೆ ಹಿಂಗ್ ಚಿಲ್ಲಾಪಿಲಿ ಮಾಡಿಟ್ಟಿದ್ಯಾ? ಆ ಚಿಕ್ಕು ಇಲಿ ನಿನ್ನನೇನ್ ಮಾಡ್ತು ಅಂತ? ಅದ್ರ ಮೇಲೆ ಏನೇ ನಿನ್ ಪೌರುಷ? ಇಲ್ ನೋಡಿ ಅತ್ತೆಮ್ಮ, ಈ ಮಾಯಾ ಇಲಿ ನನ್ ಬಟ್ಟೆನೆಲ್ಲ ಕಚ್ಚಾಕ್ಬಿಡ್ತು, ನನ್ ಬಚ್ಚಿಟ್ಟಿದ ಹಣ್ಣು ಹಂಪ್ಲನ್ನ ಕೂಡ ತಿನ್ಬಿಡ್ತು ಅಂತ ಹೇಳ್ತಾ ದೊಣ್ಣೆ ತಗೊಂಡು ಇಡೀ ಮನೆ ಚಿಲ್ಲಾಪಿಲ್ಲಿ ಮಾಡಕ್ ಶುರು ಮಾಡಿದ್ಲು. ಮನ್ಸಲ್ಲಿ ಸೂರ್ಯಕಾಂತ, ಅಂದ್ರೆ ಇಷ್ಟು ದಿನ ಈ ಮನೇಲಿದ್ದಿದ್ ಹಣ್ಣುಗಳನ್ನ ಕದ್ದು ತಿನ್ನೋ ಆ ದೊಡ್ಡಿಲಿ ನೀನೇ ಅನ್ಕೊಂತೀನಿ. ಈಗ ಇದನ್ ನಿಲ್ಲಿಸ್ದೆ ಹೋದ್ರೆ ಇಲಿನ ಖಂಡಿತ ಇವಳು ಸಾಯ್ಸೇ ಬಿಡ್ತಾಳೆ, ಏನಾದ್ರೂ ಒಂದ್ ಮಾಡ್ಲೇಬೇಕು ಅನ್ಕೊಂಡು, ಇಲ್ ನೋಡು, ಆ ಇಲಿ ಹಿಂದೆ ಸುತ್ತೋದಲ್ಲ, ಆ ಇಲಿನ ನಮ್ಮತ್ರಕ್ಕೆ ಬರೋ ಹಾಗೆ ಮಾಡ್ಬೇಕು. ಆ ಇಲಿ ಬೋನ್ನ ತಂದಿಡು, ಅದ್ರಲ್ಲಿ ಸಿಕ್ಕಾಕೊಂಡ್ಮೇಲೆ ನೋಡೋಣ ಅಂತ ಸಲಹೆ ಕೊಟ್ರು. ಹೌದತ್ತೆಮ್ಮ, ನನ್ಗೆ ಆಲೋಚನೆನೇ ಬಂದಿಲ್ಲ ಅಂತ ಹೇಳ್ತಾ ಮನೇಲಿದ್ದ ಇಲಿ ಬೋನ್ನ ತಂದಿಟ್ಲು. ಇಷ್ಟ್ರಲ್ಲಿ 4 ಹುಡುಗರು ಮುಖಕ್ಕೆ ಮಾಸ್ಕ್ ಅನ್ನು ಧರಿಸಿ ಎದುರಿಗೆ ಬಂದರು. ಅವರನ್ನು ನೋಡಿದ ಚಂದ್ರಕಾಂತ, ಏನ್ರೋ ಪಂಚರ್ ಆಗಿರೋ ಸೈಕಲ್ ಟೈರ್ ತರ ತಯಾರಾಗಿ ಬಂದಿದ್ದೀರಾ? ಎಷ್ಟಾಯ್ತು ಕಲೆಕ್ಷನ್ಸ್ ಅಂತ ಕೇಳಿದ್ಲು. ಒಬ್ಬ, ಕಲೆಕ್ಷನ್ ಏನು ಅಕ್ಕ, ವಿನಾಯಕ ಕಲೆಕ್ಷನ್ಗೆ ಚಂದ ಅಂತ ಹೋದ್ರೆ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಎದುರಿಸ್ತಾರೆ. ಪಬ್ಲಿಕ್ ಎಲ್ಲ ಹುಷಾರಾಗ್ಬಿಟ್ಟಾರಕ್ಕೂ, ಈ ಸಲ ವಿನಾಯಕ ಚತುರ್ಥಿ ಮಾಡೋದ್ ಕಷ್ಟ ಕಣಕ್ಕೂ ಹೇಳ್ತಿದ್ರೆ, ಇಲ್ ನೋಡು, ನಿಮ್ಮ ಅಕ್ಕ ಪಬ್ಲಿಕ್ಗಿನ ಮಸ್ತ್ ಹುಷಾರು, ಗೊತ್ತಾಯ್ತಾ? ಈ ಲಾಕ್ಡೌನ್ ನಲ್ಲಿ ಸ್ಟೂಡೆಂಟ್ಸೇ ಸ್ಕೂಲ್ಗೆ ಹೋಗದೆ ಇದ್ದಾಗ ಆ ಸ್ಕೂಲೇ ಸ್ಟೂಡೆಂಟ್ಸ್ ಹತ್ರಕ್ ಬಂದಿಲ್ವಾ? ಹಾಗೆ ಪಬ್ಲಿಕ್ ಹತ್ರಕ್ಕೆ ವಿನಾಯಕ ಬಂದಿಲ್ಲ ಅಂದ್ಮೇಲೆ ವಿನಾಯಕನ್ನೇ ಪಬ್ಲಿಕ್ ಹತ್ರಕ್ಕೆ ಕರ್ಕೊಂಡ್ ಹೋಗ್ಬೇಕು ತಿಳಿಯುವಂತೆ ಹೇಳಿದಳು. ಆವಾಗ ಇನ್ನೊಬ್ಬ, ಅದೇ ಕಡೆ ನಡ್ಸಕ್ ಆಗಲ್ಲಕ್ಕ, ಗಣೇಶನ್ ವಿಗ್ರಹ ಇಡ್ಬೇಕು ಅಂದ್ರೆ ಜಾಸ್ತಿ ದುಡ್ಡು ಬೇಕಕ್ಕ, ಅದು ಅಲ್ದೆ ಪರ್ಮಿಷನ್ ಕೂಡ ಬೇಕು, ಆ ವಿಗ್ರಹ ಇಡೋದಕ್ಕೂ ಜಾಗ ಬೇಕಕ್ಕ, ಇವಾಗ ಹೆಂಗೆ ಅಂತ ಹೇಳ್ತಾ ಇದ್ದಾಗ ಚಂದ್ರಕಾಂತ, ಅರೆ ತಮ್ಮ, ಅದಕ್ಕೊಂದ್ ಲೆಕ್ಕ ಇದೆ ಕಣೋ ಅಂತ ಹೇಳ್ತಾ ಆ ಇಲಿ ಬೋನ್ನ ತೆಗೆದ್ಲು. ಅದ್ರಲ್ಲಿ ಸಿಕ್ಕಾಕೊಂಡಿದ್ ಸಣ್ಣ ಇಲಿ ಕಾಣಿಸ್ತು. ಇಷ್ಟು ದಿನ ನನ್ನ ಎಷ್ಟು ಅಳಿಸ್ದೆ ಅಲ್ಲ, ಈಗ ನೋಡು ನಿನ್ನ ಈ ನವರಾತ್ರಿಗೆ ಈ ಬೋನ್ನಲ್ಲೇ ಉಳಿಸಿ ತಿಂಡು ತಿನಿಸು ಇಲ್ದೆ ಏನ್ ಮಾಡ್ತೀನಿ ಅಂತ ಹೇಳ್ತಾ ಬೋನಿಗೆ ಬೀಗ ಹಾಕಿ ಪಕ್ಕಕ್ಕೆ ಇಟ್ಲು. ಆ ಇಲಿಯನ್ನು ನೋಡಿದ ಸೂರ್ಯಕಾಂತಾಳಿಗೆ ಬೇಜಾರಾಯ್ತು. ಮರುದಿನ ಒಂದು ವಿನಾಯಕ ವಿಗ್ರಹವನ್ನು ಗಾಡಿಯಲ್ಲಿ ಇಟ್ಟುಕೊಂಡು ಮನೆ ಮನೆಗೂ ತಿರುಗಲು ಪ್ರಾರಂಭಿಸಿದಳು ಚಂದ್ರಕಾಂತ. ಉಂಡಿಯಲ್ಲಿ ದುಡ್ಡನ್ನು ಹಾಕಿದರೆ ಸೊಂಡಲಿನಿಂದ ಆಶೀರ್ವಾದ ಮಾಡುವ ವಿನಾಯಕನನ್ನು ನೋಡಿ ಎಲ್ಲರೂ ಆಶ್ಚರ್ಯಗೊಂಡರು. ಅಚ್ಚು ಮನುಷ್ಯನ ತರಾನೇ ಪ್ರವರ್ತಿಸುತ್ತಿದ್ದ ಆ ವಿನಾಯಕನನ್ನು ನೋಡಲು ಎಲ್ಲರೂ ಆತುರಿಯುತ್ತಿದ್ದರು. ಹೇಳಿ ಗಣೇಶ್ ಮಹಾರಾಜ್ ಕಿ ಜೈ, ಹೇಳಿ ಗಣೇಶ್ ಮಹಾರಾಜ್ ಕಿ ಜೈ ಅಂತ ಹೇಳ್ತಾ ಮಿಕ್ಕಿದ ಹುಡುಗರ ಜೊತೆ ಚಂದ್ರಕಾಂತ ಹೊರಟಳು. ಸ್ವಲ್ಪ ದೂರ ಹೋದ ನಂತರ ಅಂತ ಗುಸುಗುಸು ಶಬ್ದ ಕೇಳಿಸ್ತು. ನೋಡಿದ್ರೆ ವಿನಾಯಕನ ಒಳಗಿದ್ದಿದ್ದ ಆ ಚಿಕ್ಕ ಹುಡುಗ ಸಿಗ್ನಲ್ ಮಾಡ್ತಿದ್ದ. ಅಕ್ಕ ಅಕ್ಕ, ತುಂಬಾ ಹೊತ್ತಿಂದ ತಡ್ಕೊಂಡಿದ್ದೀನಿ ಅಕ್ಕ, ಅರ್ಜೆಂಟ್ ಅಕ್ಕ ಅಂತ ಹೇಳ್ದ. ಅದನ್ನು ಗಮನಿಸಿದ ಚಂದ್ರಕಾಂತ, ನೋಡು, ಶಬ್ದ ಮಾಡ್ತಿ ಕುತ್ಕೋ, 1ಕ್ಕಿಲ್ಲ 2ಕ್ಕಿಲ್ಲ, ನೋಡು ಜನ ಹೇಗ್ ಬಂದು ದುಡ್ಡುಗಳನ್ನ ಕೊಡ್ತಿದ್ದಾರೆ ಅಂತ ಹೇಳಿದ್ಲು. ಸಾಕ್ಷಾತ್ ವಿನಾಯಕನೇ ತಮ್ಮ ಮನೆ ಮುಂದೆ ಬರುವುದನ್ನು ನೋಡಿ ಆ ಬೀದಿಲಿರುವ ಜನ ಎಲ್ಲರೂ ಸಂತೋಷಗೊಂಡರು. ಆದ್ರೆ ಚಂದ್ರಕಾಂತ ಆ ವಿನಾಯಕನ ದರ್ಶನಕ್ಕೆ 200 ರೂಪಾಯಿ ಟಿಕೆಟ್ ಅನ್ನು ಇಡು ವಸೂಲಿ ಮಾಡಿದ್ಲು. ತೆಂಗಿನಕಾಯಿಗೆ 100 ರೂಪಾಯಿ, ಪ್ರಸಾದಕ್ಕೆ 50 ರೂಪಾಯಿ ಅಂತ ಹೇಳ್ತಾ ಈ ರೀತಿ ಒಂದೊಂದಕ್ಕೆ ಒಂದೊಂದು ರೇಟ್ ಇಟ್ಟು ಚೆನ್ನಾಗಿ ದುಡ್ಡನ್ನ ವಸೂಲಿ ಮಾಡಿ ಮನೆಗೆ ಹಿಂದಿರ್ಗೋಳು. ಒಳಗ್ ಬರೋವಾಗ ಅಲ್ಲಿದ್ದಿದ್ ಹುಡುಗನಿಗೆ 10 ರೂಪಾಯಿನ ಕೊಟ್ಟಳು.
ಅಯ್ಯೋ ಇದೇನಕ್ಕ 10 ರೂಪಾಯ? ಅರ್ಚಿ ಗಂಟ್ಲೆಲ್ಲ ಕಿತ್ತೋಗೈತೆ. ಸ್ವಲ್ಪ ಕೂಲ್ ಡ್ರಿಂಕ್ಸ್ ಆದ್ರೂ ಸ್ವಲ್ಪ ದುಡ್ಡು ಕೊಡಕ್ಕ ಕೇಳ್ದ. ಆಗ ಚಂದ್ರಕಾಂತ, ಅರೆ ತಮ್ಮ, ಸದ್ಯಕ್ಕೆ ಇದನ್ನ ಇಟ್ಕೋ, ನಾಳೆ ಲಡ್ಡು ಪ್ರಸಾದ ಹಾಕಿದ್ಮೇಲೆ ಮಿಕ್ಕಿದನ್ನ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಒಳಗಡೆ ಹೋದ್ಲು. ಅಲ್ಲಿದ್ದ ಸೂರ್ಯಕಾಂತಾಳನ್ನು ನೋಡಿ, ಇಲ್ ನೋಡತ್ತೆಮ್ಮ, ನೋಡು, ಈ ಸಾರಿ ಕೂಡ ಈ ದೇವ್ರ ಹೆಸರು ಹೇಳ್ಕೊಂಡು ಎಷ್ಟು ಸಂಪಾದನೆ ಮಾಡ್ದೆ ಅಂತ. ನಂತರ ಬುದ್ಧಿವಂತಲ್ ತರ ಇದ್ರೆ ಈ ಕಾಲದಲ್ಲಿ ದುಡ್ಡು ಸಂಪಾದನೆ ಮಾಡೋದು ಅಷ್ಟೇನ್ ಕಷ್ಟ ಅಲ್ಲ. ಆದ್ರೂ ನಿಂಗೆ ಎಷ್ಟ್ ಹೇಳಿದ್ರು ದಂಡನೆ ಬಿಡು ಹೇಳ್ತಾ ಹೊರಟೋದ್ಲು. ಅದನ್ ನೋಡಿದ್ ಸೂರ್ಯಕಾಂತ, ಯಾರಿಗಾದ್ರೂ ವ್ಯಾಪಾರದಲ್ಲಿ ಲಾಭ ಬಂದ್ರೆ ಕೈ ಮುಗಿದು ದೇವ್ರಿಗೆ ಕೊಡ್ತಾರೆ. ಇವಳೇನಪ್ಪ ಅಂದ್ರೆ ಇಲ್ಲಿ ದೇವ್ರನ್ನ ಇಟ್ಕೊಂಡೆ ವ್ಯಾಪಾರ ಮಾಡ್ತಾವಳೆ. ಇದು ಅಷ್ಟೊಳ್ಳೇದಲ್ಲ ಅಂತ ಹೇಳ್ತಿದ್ರೆ, ಅರೆ ಸುಮ್ನಿರು ಅತ್ತೆಮ್ಮ, ಇವಾಗ ವಿನಾಯಕ ಬಂದೇನ್ ನನ್ನ ತಡಿತಾನ ಅಂತ ಅಣುಕ್ಸಿದ್ಲು. ಇದನ್ನು ಕೇಳಿದ ಆ ಬೋನಲ್ಲಿರೋ ಇಲಿ ಕೋಪದಿಂದ ಎದ್ದು ಆ ಬೋನನ್ನು ಕಚ್ಚೋದಕ್ ಹೋಯ್ತು. ಆದರೆ ಬಲವಿಲ್ಲದೆ ವಿಫಲವಾಯಿತು. ಅದನ್ನು ನೋಡಿದ ಸೂರ್ಯಕಾಂತ, ಅವ್ರೇನ್ ಬರ್ಬೇಕಾಗಿದ್ದಿಲ್ಲ. ಮರುದಿನ ಚಂದ್ರಕಾಂತ ಮತ್ತೆ ಒಬ್ಬ ಹುಡುಗನಿಗೆ ವಿನಾಯಕ ವೇಷವನ್ನು ಧರಿಸಿ ಅವನ ಕೈಯಲ್ಲಿ ಲಡ್ಡುವನ್ನು ಇಟ್ಟಳು. ಇಲ್ ನೋಡ್ತಮ್ಮ, ಇವತ್ತು ಲಡ್ಡು ವ್ಯಾಪಾರ ಈ ಬೀದಿಲಿರೋ ಪೊಲೀಸ್ ಅವ್ರಿಗೆ ಮಾರ್ಬಿಡಣ, ಅವ್ರ ಹತ್ರ ಮಸ್ತ್ ದುಡ್ಡಿರುತ್ತೆ, ಗೊತ್ತಾಯ್ತಾ ಅಂದ್ಲು. ಸರಿ ಅಂತ ತಲೆ ಆಡಿಸಿದ್ರು ಎಲ್ಲರೂ. ಇದನ್ನು ನೋಡಿದ ಸೂರ್ಯಕಾಂತ ಚಂದ್ರಕಾಂತ ಹೊರಡುವುದನ್ನು ನೋಡಿ ಕಣ್ಣನ್ನು ಮುಚ್ಚಿ ಮಂತ್ರ ಹೇಳಿದ್ರು. ತಕ್ಷಣ ಆ ಬೋನಿನಲ್ಲಿದ್ದ ಇಲಿಗೆ ಜಾಸ್ತಿ ಶಕ್ತಿ ಬಂದು ಆ ಬೋನನ್ನು ಕಚ್ಚಿ ಹೊರಗಡೆ ಬಂತು. ಆ ಇಲಿ ಮೆತ್ತಗ್ ಹೋಗಿ ಯಾರಿಗೂ ಗೊತ್ತಿಲ್ದಿರೋ ಹಾಗೆ ಗಾಡಿ ಕೆಳಗ್ ಬಚ್ಚಿಟ್ಕೊಂಡ್ಬಿಡ್ತು. ಗಣಪತಿ ಬಪ್ಪ ಮೋರಿಯ, ಗಣಪತಿ ಬಪ್ಪ ಮೋರಿಯ, ಗಣಪತಿ ಬಪ್ಪ ಮೋರಿಯ. ಎಲ್ಲರೂ ಕಿರ್ಚ್ಕೊಳ್ತಾ ಬೀದಿ ಕೊನೆಗೆ ಸೇರಿದ್ರು. ಆಗಷ್ಟೇ ಹೊರಗಡೆ ಬಂದ ಪೊಲೀಸ್ ಹಾಗೂ ಅವರ ಪತ್ನಿ ಬಂದು ಲಡ್ಡುಗೆ ದುಡ್ಡನ್ನು ಕೊಟ್ಟು ಕಣ್ಮುಚ್ಚಿ ಕೈ ಮುಗಿದ್ರು. ಅಪ್ಪ ದೇವ್ರೆ, ಈ ಸರಿನಾದ್ರೂ ನಮ್ಮನೆಯವ್ರಿಗೆ ಜಾಸ್ತಿ ದುಡ್ಡು ಬರೋ ಕಡೆ ಪ್ರಮೋಷನ್ ಆಗೋ ತರ ಮಾಡು, ಇದಕ್ಕಿನ್ನ ದೊಡ್ಡ ಲಡ್ಡು ಮಾಡಿಸ್ತೀನಿ ಅಂತ ಪ್ರಾರ್ಥನೆ ಮಾಡ್ಕೊಂಡ್ಲು. ಇಷ್ಟ್ರಲ್ಲಿ ಕೆಳಗ್ ಬಚ್ಚಿಟ್ಕೊಂಡಿದ್ದ ಇಲಿ ಪಟ್ಟಂತ ವಿನಾಯಕನ ವಿಗ್ರಹದೊಳಗೆ ಹೋಯ್ತು. ಅದನ್ನು ನೋಡಿದ ಆ ಚಿಕ್ಕ ಹುಡುಗ ಅದನ್ನು ನೋಡಿ ಭಯದಿಂದ ಆ ಕಡೆ ಈ ಕಡೆ ಒದ್ಲಾಡ್ದ. ಆಗ ವಿನಾಯಕನ ಸೊಂಡಿಲು ಆ ಪೊಲೀಸಿನ ಹೆಂಡತಿಗೆ ಪಟ ಪಟ ಅಂತ ಹೊಡೀತು. ಅದನ್ನು ನೋಡಿದ ಪೊಲೀಸ್ ಆಫೀಸರ್ಗೆ ಕೋಪ ಬಂದ್ಬಿಡ್ತು. ಒಳಗಿದ್ದಿದ್ದ ಇಲಿ ಆ ಹುಡುಗ ಒಂದೇ ಸಾರಿಗೆ ಗಾಡಿಯಿಂದ ಎಗ್ರಿ ಆ ಪೊಲೀಸ್ ಅವನ್ ಮೇಲೆ ಬಿದ್ರು. ಈ ರೀತಿ ಎಲ್ಲ ಹಾಳಾಯ್ತು. ಕೊನೆಗೆ ಆ ಪೊಲೀಸ್ ಆಫೀಸರ್ ಚಂದ್ರಕಾಂತಾಳನ್ನು ನೋಡಿ, ನನ್ನ ಹೆಂಡತಿಗೆ ನೀವ್ ಈ ತರ ಹೊಡಿತೀರಾ? ಅಷ್ಟಕ್ಕೂ ನಿಮ್ಗೆ ಈ ಪರ್ಮಿಷನ್ ಕೊಟ್ಟಿದ್ ಯಾರು? ಇಲ್ಲೇ ಇರಿ, ನಿಮ್ಗೆಲ್ಲ ಒಂದ್ ಗತಿ ಕಾಣಿಸ್ತೀನಿ ಅಂತ ಹೇಳ್ತಾ ಒಳಗಡೆ ಹೋದ. ಅಷ್ಟೇ, ಚಂದ್ರಕಾಂತ ಮತ್ತೆ ಅವಳ ಗ್ಯಾಂಗ್ ಒಂದು ಸಾರಿಗೆ ಅಲ್ಲಿಂದ ಒಂದೇ ಓಟ ಹೊಡೆದ್ರು. ಲಡ್ಡು ತಿಂತಿದ್ದ ಇಲಿ ಚಂದ್ರಕಾಂತ ಕಡೆ ನೋಡಿ, ನೋಡಿದ್ರೆ ಸ್ವಾಮಿ, ಈ ಜನ ಲಾಕ್ಡೌನ್ ಅಲ್ಲಿ ಕೂಡ ನಿಮಗ್ ವಿಶ್ರಾಂತಿ ಇಲ್ದಂಗ್ ಮಾಡ್ತಿದ್ದಾರೆ ಹೇಳುವಾಗ ಪಕ್ಕದಲ್ಲಿದ್ದ ವಿನಾಯಕ ನೋಡಿ, ಏನ್ ಮಾಡೋಣ ಬಿಡು, ಈ ಜನಗಳಂತೂ ಬದಲಾಗೋದಿಲ್ಲ ಅಂತ ಹೇಳ್ತಾ ಆ ಲಡ್ಡುಗಳನ್ನು ತಿನ್ನುತ್ತಾ ಚಂದ್ರಕಾಂತ ಬಣ್ಣ ಬಣ್ಣದ ಪೇಪರ್ಗಳನ್ನ ಕಟ್ ಮಾಡಿ ಏನೋ ತಯಾರಿ ಮಾಡ್ತಿದ್ಲು. ಅದನ್ನ ಗಮನಿಸಿದ ಸೂರ್ಯಕಾಂತ, ಬೆಳಗ್ಗೆ ಎದ್ದಾಗ್ಲಿಂದ ನೋಡ್ತಿದೀನಿ, ಅದೇನೋ ಮಾಡ್ತಿದ್ಯಾ, ಮಾಡಕ್ ಬರ್ದೇ ಇರೋ ಕೆಲ್ಸ ಎಲ್ಲ ಏನೋ ಮಾಡ್ಕೊಂಡು ಮನೆ ಪೂರ್ತಿ ಚಿಲ್ಲಾಪಿಲ್ಲಿ ಮಾಡಿಟ್ಟಿದ್ಯಾ, ಇಷ್ಟಕ್ಕೂ ಏನೇ ಅದು? ಅದು ಅತ್ಯಮ್ಮ, ನಿಂಗೊಂದ್ ಚಿಕ್ಕ ಕತೆ ಹೇಳ್ತೀನಿ, ಅದನ್ ಬಿಚ್ಚಿದ್ರೆ ಆ ವಸ್ತು ಏನೋ ನಿನಗೆ ಗೊತ್ತಾಗುತ್ತೆ. ಇದು ವರ್ಷಕ್ ಒಂದೇ ಸಾರಿ ಕಟ್ಟೋದು, ಆದ್ರೆ ಹೆಂಗಸರಿಗಲ್ಲ, ಗಂಡಸರಿಗ್ ಮಾತ್ರ ಕಟ್ಟೋ ಅಂತದ್ದು. ಆದ್ರೆ ಅಂಗಿ ಅಲ್ಲ, ಮನೆಯಲ್ಲಿ ಹೆಣ್ಮಕ್ಳಿದ್ರೇನೆ ಇದ್ರ ಬೆಲೆ ಗೊತ್ತಾಗೋದು. ಈಗದೇನೋ ಹೇಳು. ಅದೇನಂತ ನನಗ್ ಗೊತ್ತಿಲ್ವಾ? ರಾಖಿ, ಅದೇ ರಕ್ಷಾ ಬಂಧನ. ನಿಂಗೆ ಮಸ್ತ್ ಬುದ್ಧಿ ಐತೆ ಅತ್ಯಮ್ಮ. ನಾನೇನೋ ಅನ್ಕೊಂಡೆ, ನೀನ್ ಕರೆಕ್ಟಾಗಿ ಹೇಳ್ದೆ. ನಾಳೆ ಏನೋ ರಾಖಿ ಹಬ್ಬ ಇದೆ, ಬೆಳಗಿಂದ ಮಾಡ್ತಿದೀನಿ, ಒಂದೇ ಒಂದು ರಾಖಿ ಕೂಡ ಸರಿಗ್ ಬಂದಿಲ್ಲ. ನಂಗೇನೋ ನನ್ ತಮ್ಮಂದಿರ್ಗೆ ಒಳ್ಳೆ ಒಳ್ಳೆ ರಾಖಿಗಳು ನಾನೇ ಮಾಡಿ ಕಟ್ಬೇಕು ಅನ್ನೋ ಆಸೆ. ಇವಾಗ ಏನ್ ಮಾಡ್ಬೇಕು ಏನೋ ಅತ್ಯಮ್ಮ, ನಂಗೆ ಏನು ಗೊತ್ತಾಗ್ತಿಲ್ಲ ಅಂತ ಬೇಜಾರಾದ್ಲು. ಆಗ ಸೂರ್ಯಕಾಂತ, ಹೌದು, ರಾಖಿ ಹಬ್ಬ ಅಂದ್ರೇನೆ ಅಣ್ಣ ತಮ್ಮಂದಿರು ಅಕ್ಕ ತಂಗಿರ ಒಳ್ಳೆ ಬಾಂಧವ್ಯಗಳೇ ಹಬ್ಬ ಇದ್ದಂಗೆ. ಇರು ಬಂದೆ
ಅಂತ ಹೇಳ್ತಾ ಒಳಗಡೆ ಹೋಗಿ ಒಂದು ಹಳೆ ಟ್ರಂಕ್ ಪೆಟ್ಟಿಗೆಯಿಂದ ಒಂದು ಚಿಕ್ಕ ಬಾಕ್ಸ್ ನ ತೆಗೆದ್ಲು. ಚಂದ್ರಕಾಂತಾಗೆ ಆ ಬಾಕ್ಸ್ ನ ಕೊಡ್ತಾ